ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅನಿತಾ ನಾಗರಾಜ್. ನಿನ್ನೆ ನೋಡಿದ್ವಲ್ಲ ನಮ್ಮ ತಿರುಪತಿ ಜರ್ನಿ ಹೇಗಿತ್ತಂತ. ಇವತ್ತು ಸೈಟ್ ಸೀನ್ಸ್ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಗಡೆ ಬಂದ್ವಿ. ಆಟೋ ಮಾತಾಡ್ಕೊಂಡ್ವಿ. ಫಸ್ಟ್ ಟಿಫಿನಿಗೆ ಕರ್ಕೊಂಡು ಹೋಗ್ಬಿಟ್ವಿ. ಹಸುವಾಗೈತಿ ಅಂದ್ವಿ. ಅಣ್ಣ ಪಾಪ ಆಂಧ್ರ ಸ್ಟೈಲ್ ಫುಡ್ಡಿಗೆ ಕರ್ಕೊಂಡೋದ್ರು. ಮಸ್ತಿತ್ತು ಟಿಫಿನ್ ಮಾತ್ರ, ಭಾಳ ಚೆನ್ನಾಗಿತ್ತು. ಯಾಕಂದರೆ ನಿನ್ನೆ ಚೆನ್ನಾಗಾಗಿದ್ದಿಲ್ಲ, ಅದಕ್ಕೆ ಅವ್ರಿಗೆ ಮುಂಚೆನೇ ಹೇಳಿದ್ವಿ. ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಫಸ್ಟ್ ಪದ್ಮಾವತಿ ಅಮ್ಮನ ನೋಡಿ ಆಮೇಲೆ ವೆಂಕಪ್ಪನ ನೋಡಬೇಕಾಗಿತ್ತು. ಬಟ್ ನಮ್ಮದು ಸ್ವಲ್ಪ ಟೈಮು ಹೆಚ್ಚು ಕಡಿಮೆ ಆಗಿದ್ದರಿಂದ ಫಸ್ಟ್ ತಿಮ್ಮಪ್ಪನ ನೋಡ್ಕೊಂಡ್ಬಂದು ಆಮೇಲೆ ಪದ್ಮಾವತಿ ಟೆಂಪಲ್ಗೆ ಹೋದ್ವಿ ಮರುದಿನ. ಆಯಿತು, ನೋ ಪ್ರಾಬ್ಲಮ್, ಯಾವ ದೇವರಾದ್ರೇನೋ ಭಕ್ತಿ ಇದ್ದರೆ ಸಾಕು ಅಂಥೇಳಿ ಪದ್ಮಾವತಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪನೇ ರಶ್ ಇತ್ತು. 50 ರೂಪೀಸ್ದು ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ನಾಮ ಎಲ್ಲ ಹಚ್ಚಿಸ್ಕೊಂಡ್ವಿ. ಎಲ್ಲ ಚೆನ್ನಾಗಾಯಿತು ದರ್ಶನ. ಅಲ್ಲಿಂದ ಹೊರಗೆ ಬಂದು ಜೈನ್ ಟೆಂಪಲಿಗೆ ಹೋದ್ವಿ. ಇದು ಇತ್ತೀಚೆಗೆ ಆಗಿದೆ ಜೈನ್ ಟೆಂಪಲ್ಲು. ಯಾಕಂದರೆ ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ನೋಡಿಲ್ಲ, ಇನ್ನೂ ಆಗ್ತಾನೇ ಇತ್ತು, ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ಎಲ್ಲ ವೈಟ್ ಮಾರ್ಬಲ್ಸು. ಫುಲ್ ಬಿಸಿಲಲ್ಲಿ ಹೋಗಿದ್ರಿಂದ ಕಣ್ಣು ಕುಕ್ಕತ್ತಿತ್ತು. ಸಾಯಂಕಾಲ ಟೈಮ್ ಹೋದ್ರಂತೂ ಮಸ್ತ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಅಷ್ಟೇ ಸೈಲೆಂಟಾಗಿ ಭಾಳ ಚೆನ್ನಾಗಿತ್ತು. ನೋಡೋಕ್ಕಂತೂ ಫುಲ್ಲು ಬ್ಯೂಟಿಫುಲ್ಲಾಗಿತ್ತು. ನೋಡಿ ಈ ಥರ ಇತ್ತು ಒಳಗೆಲ್ಲ. ಅಲ್ಲಿ ಕರ್ಕೊಂಡೋದ್ರು. ಅದಾದಮೇಲೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಹೋಗಬೇಕು ಅಂತ ಹೋದ್ವಿ. ಬಟ್ ಕ್ಲೋಸ್ ಆಗಿತ್ತು ಅವತ್ತೇನೋ ಗೊತ್ತಿಲ್ಲ. ಸ್ಯಾಟರ್ಡೇ ನಾವು ವೆಂಕಪ್ಪನ ದರ್ಶನ ಆಗುತ್ತೆ ಅಂದ್ಕೊಂಡ್ವಿ. ಏನೋ ನಮ್ಮ ಪುಣ್ಯ ಎಲ್ಲ ಸಿಗಲಿಲ್ಲ, ಕ್ಲೋಸ್ ಆಗಿತ್ತು ಟೆಂಪಲ್ಲು. ಅದಕ್ಕೆ ಇನ್ನು ಇದು ಜೈನ್ ಟೆಂಪಲಲ್ಲೇ ಮುಗಿಸ್ಕೊಂಡು ಇಲ್ಲಿಂದ ಕಾಳಹಸ್ತಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ನಾವು ಮುಂಚೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ. ಫುಲ್ಲು ರಶ್ ಇದ್ದಿದ್ದರಿಂದ ಈ 4 ಟೆಂಪಲ್ಲು ಮತ್ತು ಸಾಯಂಕಾಲ ಗೋವಿಂದರಾಜಪಟ್ಟಣ ಅವೆಲ್ಲ ಅಡ್ಡಾಡೋಕ್ಕಾಗಲ್ಲ. ಒಂದು ಕಾರಾದರೂ ಆಟೋ ಆದರೂ ಮಾಡ್ಕೊಂಬಿಟ್ರೆ ನಮ್ಮ ಕೈಯಲ್ಲಿ ವೆಹಿಕಲ್ ಇರುತ್ತೆ, ಆರಾಮಾಗಿ ಅಡ್ಡಾಡ್ಬೋದು ಅಂತ ಆಟೋ ಮಾತಾಡ್ಕೊಂಡಿದ್ವಿ. ಜೈನ್ ಟೆಂಪಲ್ ಮುಗಿಸ್ಕೊಂಡು ಸೀದಾ ಕಾಳಹಸ್ತಿ ಕಡೆ ಹೊರಟ್ವಿ. ನೋಡಿ, ಇದು ಕಾಳಹಸ್ತಿಗೆ ಹೋಗೋ ದಾರಿ. ನಾನು ಹಿಂದೆ ಕುಂತು ಕಪಿ ಚೇಷ್ಟೆಗಳು ಮಾಡ್ತಾ ಇದ್ದೆ. ಎಲ್ಲರೂ ಅವ್ರವ್ರ ಲೋಕದಲ್ಲಿದ್ದರು. ಮಧ್ಯೆ ಇರೋರು 3 ನಿದ್ದೆ, ಮುಂದೆ ಇರೋರು ಇಬ್ಬರು ಫುಲ್ಲು ರೋಡ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸುದ್ದಿ ಮಾಡ್ತಾಯಿದ್ರು. ಇನ್ನು ಹಿಂದೆ ಕುಂತು ನಾನಂತೂ ಬರೀ ಇಂಥ ಕಪಿ ಚೇಷ್ಟೆ ಮಾಡ್ತಾಯಿದ್ದೆ. ನೋಡಿ, ಏನೋ ಈ ಥರ ವ್ಯೂವಲ್ಲಿ ಒಂದು ಫೋಟೋ ತೊಗೋಬೇಕನ್ನಿಸ್ತು. ಆಮೇಲೆ ಮಧ್ಯೆ ಸ್ವಲ್ಪ ಟೀ ಕುಡಿಯೋಕ್ಕಂತ ನಿಂದ್ರಿಸಿದ್ರು ಡ್ರೈವರು. ಅಲ್ಲಿ ನಾನು ನನ್ನ ಮಗ ಐಸ್ ಕ್ರೀಮ್ ತೊಗೊಂಡ್ವಿ. ನಮ್ಮ ಹುಡುಗ ಟೀ ತೊಗೊಂಡ. ಉಳ್ದಾರು ಯಾರೇನು ತೊಗೊಳ್ಳಿಲ್ಲ ಅನಿಸುತ್ತೆ. ನಾವು ಮುಗಿಸ್ಕೊಂಡು ಮತ್ತೆ ಹೊರಟಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರೋಡೆಲ್ಲ ಫುಲ್ ಮಸ್ತ್ ಚೆನ್ನಾಗಿದೆ. ಹಾಗಾಗಿ ಏನು ಹಂಗೆ ಉಯಿ ಅಂತ ಹೋದ್ವಿ. ಕಾಳಹಸ್ತಿ ಎಂಟ್ರೆನ್ಸ್ ಬಂತು. ನೋಡಿ, ಇದೆ ಎಂಟ್ರೆನ್ಸ್ ಕಾಳಹಸ್ತಿದು. ಆ್ಯಕ್ಚುಲಿ ಇದು ವಾಯುಲಿಂಗ. ನಾವು ಇದೇ ಟೀಮು ಜೊತೆಗೆ ಲಾಸ್ಟ್ ಇಯರು ಆಗಸ್ಟಲ್ಲಿ ಅರುಣಾಚಲಂಗೆ ಹೋಗಿದ್ವಿ. ಅದು ಅಗ್ನಿಲಿಂಗ. ಇದು ಸೆಕೆಂಡ್ ವಾಯುಲಿಂಗ. ಇದು ನೋಡಿ, ಫಸ್ಟು ಜಲಗಣಪತಿ ಅಂತ ಅದನ್ನು ದರ್ಶನ ಮಾಡ್ಕೋಬೇಕು ಹೋದ ತಕ್ಷಣ. ಇನ್ನು ಯಾವ್ಯಾವ ಲಿಂಗ ನಾವು ಯಾರ್ಯಾರ ಜೊತೆ ದರ್ಶನ ಮಾಡ್ತೀವೋ ಗೊತ್ತಿಲ್ಲ. ಈ 2 ಲಿಂಗ ಅಂತರೂ ಪಂಚಭೂತಗಳಲ್ಲಿ ಈ 2 ಲಿಂಗ ಇದೇ ಟೀಮ್ ಜೊತೆ ಆಗಿದೆ ನಮ್ಮದು. ನೋಡಿ, ಇದೇ ಕಾಳಹಸ್ತಿ ಮೇನ್ ಗೋಪುರ. ಬಟ್ ಎಂಟ್ರೆನ್ಸಿಗೆ ಹೋಗ್ಬೇಕಂದ್ರೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಹೋಗಿ ಅಲ್ಲಿ ಟಿಕೆಟ್ಸ್ ಎಲ್ಲ ಮಷಿನ್ ಇಟ್ಬಿಟ್ಟಾರೆ. ಯಾರಿಗೆ ಏನು ಬೇಕು ಆನ್ಲೈನ್ ಟಿಕೆಟ್ ನಾವೇ ತೊಗೋಬೇಕು. ಸೊ ತೊಗೊಂಡ್ವಿ. ಫಸ್ಟ್ ನಮಗೇನು ಗೊತ್ತಾಗಲಿಲ್ಲ. 50 ರೂಪೀಸಿನ ಟಿಕೆಟ್ ತೊಗೊಂಡ್ಬಿಟ್ವಿ. ತೊಗೊಂಡ್ಮೇಲೆ ನೋಡ್ತೀವಿ, ಒಳಗೋಗಿ ನೋಡ್ರಿ ಎಷ್ಟು ರಶ್ ಅಂದರೆ ಅಷ್ಟು ರಶ್ ಇತ್ತು. ಬೇಡ 200 ತೊಗೊಂಬರೋಣ ಅಂದ್ಕೊಂಡು ಮತ್ತು 500 ತೊಗೊಂಡ್ವಿ. ಪೂಜೆ ಮಾಡಿಸೋಣ ಅಂದ್ರೆ ಅವರಿಬ್ಬರು, ನಮ್ಮ ಫ್ರೆಂಡು ಮತ್ತು ತಮ್ಮ. ಇದು ಪೂಜೆ ಮಾಡೋ ಜಾಗ. ಅದು ರಾಹುಕೇತು ಪೂಜೆ ಅಂತ ಮಾಡ್ತಾರಲ್ಲಿ, ಅದಕ್ಕೆ ಫೇಮಸ್ಸು. ಈ ಥರ ಕೂತ್ಕೊಂಡ್ವಿ. ಇದು ನೋಡಿ, ಅಷ್ಟೊಂದು ಕ್ಲಿಯರಿಟಿಯಾಗಿ ಬಂದಿಲ್ಲ ಫೋಟೋ. ಬಟ್ ಅಲ್ಲಿ ಫೋಟೋ ಅಲ್ಲ ಇಲ್ಲ, ಅದಕ್ಕೆ ಚೆನ್ನಾಗಾಯಿತು ಪೂಜೆ ಎಲ್ಲ. ರಾಹುಕೇತು ಪೂಜೆ ಮಾಡಿಸಿದ್ರು. ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದು ಒಂದು ವ್ಯೂ ಟೆಂಪಲ್ದು. ಬಂದು ಮತ್ತು ಹೊರಗೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಅಲ್ಲಿಗೆ ಊಟ ಟೈಮ್ ಆಗಿತ್ತು. ಅವ್ರಿಗೆ ಡ್ರೈವರ್ಗೆ ಹೇಳಿದ್ವಿ, ಆಂಧ್ರ ಸ್ಟೈಲ್ ಫುಡ್ ಎಲ್ಲಾದರೂ ನಿಂದಿಸ್ಬಿಟ್ರಿ ಚೆನ್ನಾಗಿರಲಿ ಅಂತ. ಪಾಪ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ತಿರುಪತಿ ಸುತ್ತಮುತ್ತ ಗೋಬಿ ರೈಸ್ ಅಂದರೆ ಫುಲ್ ಫೇಮಸ್ಸು. ಸೊ ನಾವು ಅದನ್ನೇ ಆರ್ಡ್ರ್ ಮಾಡಿದ್ವಿ. ನಮ್ಮ ಹುಡುಗ ಸೌತ್ ತಾಲಿ, ನಮ್ಮ ತಮ್ಮನೂ ತಾಲಿ ಮಾಡಿದ್ದ. ನಮ್ಗೆ ಅಷ್ಟೊಂದು ಹೋಗಲ್ಲ ಅಂತ 2/3 ಗೋಬಿ ರೈಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಬಂದು ರೂಮಲ್ಲಿ ರೆಸ್ಟ್ ಮಾಡೋಣ ಅಂದರೆ ನೋಡ್ರಿ, ಇಲ್ಲಿ ಕೋತಿ ಬಂದುಬಿಟ್ಟಿತ್ತು. ಕೋತಿ ಮಂಗನ ಎಲ್ಲಿ ತಿಮ್ಮಪ್ಪನ ಪ್ರಸಾದ ತೊಗೊಂಡೋಗ್ಬಿಡ್ತೋ ಅಂತ ಫುಲ್ ಕಾಯ್ಕೊಂತ ನಿಂತಿದ್ವಿ ನಾವು. ಅದಾಯಿತು. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ರೆಡಿಯಾಗಿ ನಾವು ಗೋವಿಂದರಾಜಪಟ್ಟಣಕ್ಕೆ ಹೋಗೋಣ ಅಂತ ರೆಡಿಯಾದ್ವಿ. ಕೆಳಗೆ ಬಂದ ತಕ್ಷಣ ಶ್ರೀನಿವಾಸಮಲ್ಲಿ ನಮ್ಮದು 4th ಫ್ಲೋರಲ್ಲಿ ರೂಮ್ ಸಿಕ್ಕಿದ್ದು. ಕೆಳಗಡೆ ಟೀ ಚೆನ್ನಾಗಿರುತ್ತೆ, ಟೀ ಕಾಫಿ. ಎಲ್ಲರೂ ಟೀ ಕಾಫಿ ಕುಡಿದು ಗೋವಿಂದರಾಜಪಟ್ಟಣ ಕಡೆ ಹೊರಟ್ವಿ. ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲ, ಸೊ ನಡ್ಕೊತಾನೆ ಹೋದ್ವಿ. ಹೋಗ್ತಾ ದಾರೀಲಿ ಹಾಗೆ ಆ ಕಡೆ ಈ ಕಡೆ
ಶಾಪಿಂಗ್ ಅದು ಇದು ಕಾಣಿಸ್ತಾ ಇತ್ತು. ನೋಡ್ಕೊತ ಹೋಗ್ತಾಯಿದ್ವಿ. ಇನ್ನೇನು ಸಾಯಂಕಾಲನೇ ಹೋಗಿದ್ದು ನಾವು, ಯಾಕಂದರೆ 7 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಅಂತ ಹೇಳಿದರು. ಅದಕ್ಕೆ ನೋಡಿ ಇದೇ ಗೋಪುರ ಕಾಣ್ತಾ ಇದೆ, ಗೋವಿಂದರಾಜಪಟ್ಟಣ. ಇಲ್ಲಿ ಇದು ಆ್ಯಕ್ಚುಲಿ ತಿರುಪತಿ ತಿಮ್ಮಪ್ಪನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾರೆ ಈ ಗೋವಿಂದರಾಜಪಟ್ಟಣನ. ರಂಗನಾಥ ಸ್ವಾಮಿ ಇದೆಲ್ಲ ಸೇಮ್ ಅದೇ ಸ್ಟೈಲಲ್ಲಿ ಮಲ್ಕೊಂಡಿದ್ದಾನೆ ದೇವರು. ಸೇರು ತಲೆಗಿಟ್ಕೊಂಡ್ರೆ ತಿಮ್ಮಪ್ಪಗೆ ಸಾಲ ಕೊಟ್ಟು ಅಳತೆ ಮಾಡಿ ಸಾಕಾಗಿ ಆ ಸೇರನ್ನ ತಲೆಗಿಟ್ಕೊಂಡು ಮಕ್ಕೊಂಬಿಟ್ಟಾನ ಅಂತ ಹೇಳ್ತಾರೆ. ನಿಜ ಎಷ್ಟು ಸುತ್ತಷ್ಟು ಗೊತ್ತಿಲ್ಲ. ಇದು ನೋಡಿ ಗೋವಿಂದರಾಜಪಟ್ಟಣ ಮುಂದೆ ಎಲ್ಲ ಶಾಪಿಂಗ್ ಏರಿಯಾ. ನಾವು ಯಾವಾಗ ಹೋದಾಗೂ ಇಲ್ಲೇನೋ ಅದು ಇದು ಹಂಗೆ ಶಾಪಿಂಗ್ ಮಾಡ್ತಾ ಇರ್ತೀವಿ. ಈ ಸರಿ ಸ್ವಲ್ಪ ಕಾಪರ್ದು ಫೇಮಸ್ ಟ್ರೆಂಡ್ ಪೀಸೆಲ್ಲ ಇಲ್ಲಿ ಕಾಪರ್ದು ಕಡ ಮತ್ತು ಬ್ರೇಸ್ಲೈಟು, ರಿಂಗ್ಸು ಆ ಟೈಪು. ಯಾವಾಗ ಹೋದಾಗೂ ಏನಾದ್ರು ಒಂದು ಖರೀದಿ ಮಾಡ್ಕೊಂಬರ್ತೀವಿ. ಇಲ್ಲಿ ಒಳಗಡೆ ಹೋದ್ವಿ, ಸ್ವಲ್ಪ ಭಾಳ ರಶ್ಶೇ ಇತ್ತು. ದರ್ಶನ ಏನು ಚೆನ್ನಾಗಾಯಿತು. ಟಿಕೆಟ್ ತೊಗೊಂಡೇ ಹೋಗಿದ್ವಿ. 10 ರೂಪೀಸ್ ಇತ್ತು ಅಷ್ಟೇ. ಬಟ್ 2 hours ಆಯಿತು ನಮಗೆ ಹೊರಗೆ ಬರೋಕ್ಕೆ, ಒಳಗೆ ಹೋಗಿ ಹೊರಗೆ ಬರೋಕ್ಕೆ. ಇನ್ನು ದರ್ಶನ ಮುಗಿಸ್ಕೊಂಡು ಪ್ರಸಾದ ಇರುತ್ತೇನೋ ಅಂತ ಹೋದ್ವಿ, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಹೊರಗಡೆ ಏನಾದ್ರು ತಿಂದ್ರೆ ಆಯ್ತಂತ ಶಾಪಿಂಗ್ ಮಾಡ್ಕೊತ ಬಂದ್ವಿ. ಇದು ಕೀ ಚೈನ್ಸು ನನ್ನ ಮಗ ತೊಗೊಂಡ ಫ್ರೆಂಡ್ಸಿಗೆ ಕೊಡೋಕೆ. ಇದು ನಾನು ನಮ್ಮ ಹುಡುಗ ಸೇಮ್ ಬ್ರೇಸ್ಲೆಟ್ ತೊಗೊಂಡ್ವಿ ಕಾಪರ್ದು. ಅಲ್ಲಿಂದ ಒಂದು ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ಈ ಥರ ಎಲ್ಲ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಓಕೆ. ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಚೆನ್ನಾಗಿರಲಿಲ್ಲ, ಬಟ್ ಓಕೆ. ಇನ್ನು ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ. ಯಾಕಂದರೆ ಬೆಳಗ್ಗೆ ನಮ್ಮ ಟ್ರೈನ್ 6 ಗಂಟೆಗೆ ಇತ್ತು. ಸೊ ಬಂದ್ವಿ. ನೋಡಿ ಯಾವಾಗಲೂ ಶ್ರೀನಿವಾಸಂ ಆಯಿತು, ವಿಷ್ಣು ಆಯಿತು, ಹೀಗೆ ರಶ್ ಇರುತ್ತೆ. ಯಾಕಂದರೆ ನೈಟು ಬೆಳಗ್ಗೆ ಟೋಕನ್ ಹಾಕ್ತಾರಲ್ಲ, ಅದ್ರ ಸಲುವಾಗಿ ಜನ ಇಷ್ಟೊಂದು ವೇಟ್ ಮಾಡ್ತಾ ಇರ್ತಾರೆ. ಹಿಂಗೆ ಹೇಳ್ಬೇಕಲ್ಲೇ ಮಲ್ಕೊಂಡು ಅವ್ರು ಯಾವ ಟೈಮ್ ಕೊಡ್ತಾರೆ ಆ ಟೈಮ್ಗೆ ಟೋಕನ್ ಹಾಕ್ಸ್ಕೊಳೋದು. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಟೇಕ್ ಕೇರ್.